ದಾರಿಯಲ್ಲಿ ಅಥವಾ ಜನಜಂಗುಳಿ ಇರುವ ಮಾರ್ಕೆಟ್ ಅಲ್ಲಿ ಓಡಾಡುವಾಗ ನೀವು ವಿಶೇಷವಾಗಿರೋ ಏನನ್ನಾದ್ರೂ ಗಮನಿಸಿರ್ತೀರಿ. ವಿವಿಧ ಶೈಲಿಯ ಅಂಗಡಿಗಳು, ಅಂಗಡಿಯ ಹೆಸರು ಅಥವಾ ಅಂಗಡಿಯ ಇಂಟೀರಿಯರ್ಸ್ ನಿಮ್ಮ ಗಮನ ಸೆಳೆಯುತ್ತೆ. ಆದ್ರೆ ಈಗ ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರ ಫೋಟೋ ಚರ್ಚೆಗೆ ಗ್ರಾಸವಾಗಿದೆ. ಬೆಂಗಳೂರಿನ ತರಕಾರಿ ಅಂಗಡಿಯಲ್ಲಿ ನೇತಾಕಿರುವ ಒಂದು ಚಿತ್ರ ಈಗ ವೈರಲ್ ಆಗಿದೆ. ಮೈಕ್ರೋ ಬ್ಲಾಗಿಂಗ್ ತಾಣ ಎಕ್ಸ್ ನಲ್ಲಿ ಬಳಕೆದಾರರೊಬ್ಬರು ಶೇರ್ ಮಾಡಿಕೊಂಡಿರುವ ಫೋಟೋ ಈಗ ಸ್ವಾರಸ್ಯ ಹುಟ್ಟು ಹಾಕಿದೆ. ತರಕಾರಿ ಅಂಗಡಿಯೊಂದರಲ್ಲಿ ವಿಶಾಲವಾದ ಕಣ್ಣಿನ ಮಹಿಳೆಯೊಬ್ಬರ ಫೋಟೋವನ್ನ ನೇತು ಹಾಕಲಾಗಿದೆ. ಫೋಟೋ ಕೆಕ್ಕರಿಸಿ ನೋಡುವಂತಿದೆ. ಎಂಥವರು ಒಮ್ಮೆ ಅವಾಕ್ಕಾಗಿ ನೋಡಿ ಆಮೇಲೆ ನಗೆಗಡಲಲ್ಲಿ ತೇಲಬಹುದಾದ ರೀತಿಯಲ್ಲಿದೆ. ನಾನು ಇಂದು ಹೊರ ಬಂದಿದ್ದೇನೆ ಅಂತ ನನಗೆ ತುಂಬಾ ಖುಷಿಯಾಗಿದೆ ಎಂದು ಎಕ್ಸ್ ಬಳಕೆದಾರರೊಬ್ಬರು ತನ್ನನ್ನ ರಂಜಿಸಿದ 3 ಚಿತ್ರಗಳನ್ನ ಹಂಚಿಕೊಂಡಿದ್ದಾರೆ. ಈ ಫೋಟೋಗೆ ತರಹೇವಾರಿ ಸ್ವಾರಸ್ಯಕರವಾದ ಕಾಮೆಂಟ್ಗಳು ಬಂದಿದೆ. ಈ ಫೋಟೋದಲ್ಲಿ ಟೊಮ್ಯಾಟೊಗಳಿಂದ ತುಂಬಿದ ಅಂಗಡಿ ಕಾಣುತ್ತೆ. ಅದರ ಮೇಲೆ ಮರದಲ್ಲಿ ನೇತು ಹಾಕಿದ ಅಗಲವಾದ ಕಣ್ಣುಗಳ ಮಹಿಳೆ ಮುಂದೆ ನೋಡ್ತಾ ಇರೋ ಚಿತ್ರ ಇದೆ. ಈ ವೈರಲ್ ಪೋಸ್ಟ್ ಒಂದು ದಿನದಲ್ಲಿ 70,000ಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದೆ. 1,000ಕ್ಕೂ ಹೆಚ್ಚು ಮಂದಿ ಲೈಕ್ ಮಾಡಿದ್ದಾರೆ. ಇದು ಕತ್ತರಗುಪ್ಪೆ ವಾಟರ್ ಟ್ಯಾಂಕ್ ಹತ್ತಿರನಾ ಅಂತ ಎಕ್ಸ್ ಬಳಕೆದಾರರೊಬ್ರು ಕೇಳಿದ್ರೆ, ಹೌದು, ಇದರ ಹಿಂದಿನ ಕಥೆ ನಿನಗೆ ಗೊತ್ತಾ ಅಂತ ಮತ್ತೊಬ್ರು ಪ್ರಶ್ನಿಸಿದ್ದಾರೆ. ಅದಕ್ಕೆ ಮತ್ತೊಬ್ರು, ಇದು ಯಾವುದೇ ಕಥೆಯಲ್ಲ, ದುಷ್ಟ ಕಣ್ಣುಗಳಿಂದ ದೂರವಿರೋದು. ಈ ಫೋಟೋ ಒಂದು ಟ್ರೆಂಡ್ ಆಗಿ ಮಾರ್ಪಟ್ಟಿದೆ. ಅನೇಕ ಇತರ ಅಂಗಡಿಗಳಲ್ಲೂ ಇದನ್ನ ಇರಿಸಲಾಗಿದೆ ಅಂತ ಉತ್ತರಿಸಿದ್ದಾರೆ. ಬೆಂಗಳೂರಿನ ತರಕಾರಿ ಅಂಗಡಿಯ ಕುರಿತು ಈ ಪೋಸ್ಟ್ ಕುರಿತು ನಿಮ್ಮ ಅಭಿಪ್ರಾಯ ಏನು? ಟೊಮ್ಯಾಟೊ ಬೆಲೆ ಹೆಚ್ಚಾದಾಗ ಹಾಕಿರಬಹುದಾ ಅಥವಾ ದೃಷ್ಟಿಗೆ ಹಾಕಿರಬಹುದಾ? ಫೋಟೋ ನೋಡಿ ನಿಮಗೇನನ್ನಿಸ್ತು? ನೀವು ಕಮೆಂಟ್ ಮಾಡಿ ಅಭಿಪ್ರಾಯ ಹಂಚಿಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.